ಮೈಸೂರಿನ ಜೆಪಿ ಅಂದರೆ ಜಯಪ್ರಕಾಶ್ ಅವರು ಭಗೀರಥ ಅನ್ನೋ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾ ಇರೋದು ನಮಗೆಲ್ಲ ಈಗಾಗಲೇ ಅವರು ಇದರಲ್ಲಿ ಪಳಗಿ ಇದು 3ನೇನೋ 4ನೇದು ಚಿತ್ರ ಆಗಿದೆ ಅವ್ರದ್ದು. ಇದರಲ್ಲಿ ಚಂದನಾ ಬಾಲರಾಜ್ ಅವರು ನಾಯಕಿ ನಟಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಇದಲ್ಲದೆ ರವಿ ಕಾಳೆ ಮತ್ತು ಸುಧಾ ಬೆಳವಾಡಿಯವರು, KR ಪೇಟೆ ಶಿವರಾಜ್ ಅವರು, ಇಂಥ ಪೋಷಕರ ನಟರ ಜೊತೆ ಅವರು ಈ ಚಿತ್ರನ ಅವರ ತಮ್ಮ ಇದನ್ನು ನಿರ್ಮಾಪಕರಾಗಿ ಅದನ್ನು ಹೊರತರ್ತಾ ಇದ್ದಾರೆ. ಇಂಥ ಒಂದು ಈಗಿನ ಸಂದಿಗ್ಧ ಪರಿಸ್ಥಿತಿ, ಚಲನಚಿತ್ರ ರಂಗವೇ ಒಂದು ಅಧೋಗತಿ ಇಳಿದಂಥ ಕಾಲ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆ. ಅದು ಇಂಥ ಚಲನಚಿತ್ರಗಳಿಂದ ಭಗೀರಥ ಅನ್ನೋ ಒಂದು ಒಳ್ಳೆಯ ಕಥೆ ಇರುವಂಥ ಚಲನಚಿತ್ರಗಳು ಇವತ್ತು ಒಳ್ಳೆಯ ರೀತಿಯಲ್ಲಿ ಅದು ಹೊರಬಂದು ಕನ್ನಡಿಗರ ಮನಸ್ಸನ್ನ ಗೆಲ್ಲಲಿ, ಹಾಗೆ ನಮ್ಮ ಕರ್ನಾಟಕದ ಆದ್ಯಂತ ಅದು 100 ದಿನಗಳು ಓಡಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಮೈಸೂರು ಇಡೀ ಕರ್ನಾಟಕದಲ್ಲೇ ಸಾಂಸ್ಕೃತಿಕ ನಗರ. ಈ ಒಂದು ನಗರದಲ್ಲಿ ಇರುವಂತಹ ಗಣ್ಯರು, ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿರುವಂಥ ಗಣ್ಯರು ಇವತ್ತು ಈ ನಮ್ಮ ಭಗೀರಥ ಪಿಕ್ಚರು ಏನಿದೆ ಸಿನಿಮಾ, ಇದರ ಒಂದು ವಾಹನಗಳ ಮೇಲೆ ಹಾಕುವಂಥ ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಮಡ್ಡಿಕೆರೆ ಗೋಪಾಲ್ರವರು ಮತ್ತು ಹಿರಿಯರಾದಂಥ ಕದಮರವರು, ನಮ್ಮ ನಿರ್ಮಾಪಕರಾದಂಥ ರಮೇಶ್ ಗೌಡರು ಮತ್ತು ಅವರ ಒಂದು ಭೈರಪ್ಪ ಗೌಡರ ಸಮ್ಮುಖದಲ್ಲಿ ಪಾರ್ಥಸಾರಥಿಯವರು ನಿರ್ಮಾಪಕರು, ಇವರೆಲ್ಲರೂ ಕೂಡ ಸೇರಿ ಇವತ್ತು ಮೈಸೂರಲ್ಲಿ ನಮ್ಮ ಹುಡುಗ ಜಯಪ್ರಕಾಶ್ ಹೀರೋ ಆಗಿ ನಟನೆ ಮಾಡಿದ್ದಾನೆ, ಒಂದು ಈ ಭಗೀರಥ ಸಿನಿಮಾ ಯಶಸ್ವಿ ಆಗಲಿ ಅಂತ ಅವ್ರು ಬಂದು ನಮಗೆ ಶುಭ ಕೋರ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸದಾ 365 ದಿವಸ ಬಹಳ ಚಟುವಟಿಕೆ ಇರುವಂಥ ಚಂದ್ರಶೇಖರ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಎಲ್ರಿಗೂ ಕೂಡ ಚಿರಪರಿಚಿತರು. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಪೋಸ್ಟರ್ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಬಿಡುಗಡೆ ಮಾಡಿದಂತಹ ಎಲ್ಲ ಗಣ್ಯರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಗೆಳೆಯ ಜಯಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಪ್ರಧಾನ ಒಂದು ಮುಖ್ಯ ಇದರಲ್ಲಿ ನಟನೆಯಲ್ಲಿ ಅವರ ಒಂದು ಈ ಚಲನಚಿತ್ರ ಭಗೀರಥ ಹೊರಬರ್ತಾ ಇದೆ. ಬಹುಶಃ ಅವರು ಇದನ್ನು 3ನೇ ಚಲನಚಿತ್ರ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗಾಗಲೇ 2 ಚಲನಚಿತ್ರಗಳು ಬಿಡುಗಡೆ ಆಗಿದ್ದಾವೆ. ಜಮಾನ ಮೊದಲನೇ ಚಲನಚಿತ್ರ, ಇನ್ನೂ ಒಂದು ಗುಡ್ ಬೈ, ಮತ್ತು ಇನ್ನೂ ಒಂದು ಚಲನಚಿತ್ರ ಈಗಾಗಲೇ ದಿಗ್ದರ್ಶನ ಅಂತ ಹೇಳಿ ಅದು ಸಹ ಬಿಡುಗಡೆಗೆ ಸಜ್ಜಾಗ್ತಾ ಇದೆ. ಈ ಕಾಲಮಾನದಲ್ಲಿ ಚಲನಚಿತ್ರಗಳನ್ನು ತೆಗೆಯುವಂಥದ್ದು ಒಂದು ಸಾಹಸದ ಕೆಲಸ. ಆದರೂ ಈ ಸಾಹಸದ ಕೆಲಸಕ್ಕೆ ಅವರ ಸಹೋದರರು ಮತ್ತು ಗೆಳೆಯರಾದಂಥ ರಮೇಶ್ ಭೈರಪ್ಪಗೌಡರು, ಚೇತನ್ ರಮೇಶ್ ಈ 3 ಜನ ಸೇರಿ ತುಂಬ ಅದ್ಧೂರಿಯ ಒಂದು ಈ ಭಗೀರಥ ಚಲನಚಿತ್ರನ ಹೊರಗಡೆ ತರ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತು ನೈತಿಕ ಅಧಪತನ ಆಗ್ತಾ ಇದೆ ಯುವಕರಲ್ಲಿ. ನೈತಿಕತೆಯ ಒಂದು ನೈತಿಕ ಸಂದೇಶವನ್ನು ತೋರುವಂಥ ಅಪರೂಪದ ಚಲನಚಿತ್ರ ಇದು. ಹಾಗಾಗಿ ಇದು ಅಗತ್ಯವಾಗಿ ಇಂಥ ಚಲನಚಿತ್ರಗಳು ಹೆಚ್ಚು ಆಗಾಗ ಬರಬೇಕು. ಜೆಪಿ ಅವರು ಕಾಲೇಜ್ ಮುಖಾಂತರನೇ ಜೆಪಿ ಅವರು ಹೋರಾಟ ಮಾಡ್ಕೊಂಡು ಬಂದಿರೋದು. ರಾಜಕಾರಣಿಗಳ ಜೊತೆಗೆ ಸಿನಿಮಾ ರಂಗದಲ್ಲಿ ಪ್ರವೇಶ ಮಾಡಿ ಒಟ್ಟು 4 ಸಿನಿಮಾಗಳನ್ನು ಅವರು ತೆಗೆದಿದ್ದಾರೆ. ಮೊದಲನೇ ಸಿನಿಮಾ ಜಮಾನ, 2ನೇ ಸಿನಿಮಾ ಭಗೀರಥ, 3ನೇ ಸಿನಿಮಾ ಗುಡ್ ಬೈ, 4ನೇ ಸಿನಿಮಾ ದಿಗ್ದರ್ಶನ. ಇಡೀ ಕನ್ನಡ ಚಿತ್ರರಂಗ ಇವತ್ತು ಮೈಸೂರು ಸಾಂಸ್ಕೃತಿಕ ನಗರ, ಕಲೆಗಳ ತವರೂರು, ಕಲೆಗಳ ಬೀಡು. ಇವತ್ತು ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿರುವಂತಹ ನಟರನ್ನು ತಗೊಂಡಾಗ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಇವರೆಲ್ಲ ಇಡೀ ಕನ್ನಡ ಚಿತ್ರರಂಗದಲ್ಲಿ ಮೈಸೂರಿಂದಲೇ ಹೆಸರು ಮಾಡಿರುವಂಥದ್ದು. ಈ ವಿಶ್ವ ದಾಖಲೆ ಅದೊಂಥರ, ಅದು ಎಲ್ಲರೂ ಮೈಸೂರಲ್ಲಿ ಅದೇ ಹೇಳೋದಲ್ಲ, ನನ್ನ ಕಲೆಗಳ ತವರೂರು ಅಂತ ಅದು ಮೈಸೂರು ಹೆಸರು ಮಾಡಿರುವಂಥದ್ದು. ಇದು ಒಂದು ಒಳ್ಳೆ ಉತ್ತಮ ಚಿತ್ರವಾಗಿ ಇದು ಬಂದಿದೆ ಅಂತ, ಯಾಕೆಂದರೆ ನನಗೆ ಅವ್ರು ಟ್ರೈಲರ್ ಕಳಿಸಿದ್ರು, ಆವಾಗಲೇ ನನಗೆ ಖುಷಿ ಆಯಿತು. ಟ್ರೈಲರ್
ಸೆನ್ಸಿಟಿವ್ ಯುವಕರಿದ್ದಾರೆ, ಸೆನ್ಸಿಟಿವ್ ಯುವತಿಯರಿದ್ದಾರೆ. ಅದನ್ನ ಧೈರ್ಯ ತುಂಬುವಂತಹ ಈ ಒಂದು ಚಿತ್ರದಲ್ಲಿ ಅವರು ಯುವಕರಿಗೆ ಯುವತಿಯರಿಗೆ ಒಂದು ಧೈರ್ಯ ತುಂಬುವಂತಹ ಒಂದು ಕಥೆಯನ್ನು ಆಧರಿಸಿ ಈ ಭಗೀರಥ ಚಿತ್ರವನ್ನು ಮಾಡಿದ್ದಾರೆ. ನಮ್ಮ ಭಗೀರಥ ಚಲನಚಿತ್ರವು ಭಾಳ ಯಶಸ್ವಿಯಾಗಿ 100 ದಿನ ಹಾರೈಸಲಿ ಅಂತ ಈ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೇಳ್ಕೊಳ್ತಾ, ನಿಮ್ಮ ಮಾಧ್ಯಮದವರು ನಮ್ಮ ಭಗೀರಥನ ಫಿಲಿಮ್ನ ಸ್ವಲ್ಪ ಪಬ್ಲಿಕ್ಕಿಗೆ ಅಂದರೆ ನಮ್ಮ ರಾಜ್ಯದ ಜನತೆಗೆ ಉನ್ನತವಾಗಿ ತೋರಿಸಿ ನಮ್ಮ ಭಗೀರಥನ 100 days ಓಡುವಂಥ ಒಂದು ನಿರ್ಧಾರನ ನೀವು ನಮ್ಮ ಪತ್ರಕರ್ತರು ಮಾಡ್ತೀರಂತ ನಾನು ನಮ್ಮ ಭಗೀರಥ ತಂಡದಿಂದ ಆಸೆ ಪಟ್ಟಿದ್ದೀನಿ. JP ರವರು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಹೋರಾಟದ ಮೂಲಕ ಬಂದಂಥವ್ರು. ಅದರಲ್ಲೂ ಕೂಡ ಮೈಸೂರು ನಗರದ ಎಲ್ಲ ಯುವಕರ ವಿದ್ಯಾರ್ಥಿಗಳ ಮತ್ತು ಮನೆಯ ಮಗನಾಗಿ ಅವರು ಬೆಳೆದಂಥವ್ರು. ಈಗಾಗಲೇ ಅನೇಕ ಚಲನಚಿತ್ರಗಳಲ್ಲಿ ನಟಿಸೋದ್ರ ಮೂಲಕ ಅವರೊಬ್ಬ ಪ್ರಬುದ್ಧ ನಟ ಅನ್ನೋದನ್ನು ತೋರಿಸಿದ್ದಾರೆ ಈಗಾಗಲೇ. ಮತ್ತು ರಾಜಕೀಯವಾಗಿಯೂ ಕೂಡ ಅವರು ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ರಾಜಕೀಯದಲ್ಲೇ ಹೆಚ್ಚು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಶಾಸಕರಾಗಿ ಮಂತ್ರಿಗಳಾಗ್ತಾ ಇದ್ರು ಅವರು. ಆದರೆ ಚಲನಚಿತ್ರದ ಮೂಲಕ ಒಂದಷ್ಟು ಯುವ ಜನಾಂಗಕ್ಕೆ ಮತ್ತು ಇವತ್ತಿನ ವಸ್ತುಸ್ಥಿತಿಗಳನ್ನು ಇಟ್ಟುಕೊಂಡು ಒಂದಷ್ಟು ವಿಚಾರಗಳನ್ನ ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಚಲನಚಿತ್ರಕ್ಕೆ ಅವರು ಬಂದಿದ್ದಾರೆ. ಅವರ ಈಗಾಗಲೇ ಹೇಳಿದ ಹಾಗೆ 3-4 ಚಲನಚಿತ್ರಗಳು ಅವ್ರದ್ದು ಈಗ ಬಂದಿರೋದ್ರ ಜೊತೆಗೆ ಈಗ ಭಗೀರಥ ಅನ್ನೋ ಚಿತ್ರ ಕೂಡ ಈಗ ಬಿಡುಗಡೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ಆ ಭಗೀರಥ ಸಿನಿಮಾ ಬರ್ತಾ ಇದೆ. ದಯಮಾಡಿ ಎಲ್ಲ ಚಿತ್ರಪ್ರೇಮಿಗಳು, ಎಲ್ಲ ಕನ್ನಡಾಭಿಮಾನಿಗಳು ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡೋದ್ರ ಮೂಲಕ ಕನ್ನಡ ಚಿತ್ರಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಮತ್ತು ಯುವ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಭಗೀರಥಗೆ 3 ಜನ ನಿರ್ಮಾಪಕರಾಗಿದ್ದೀವಿ. ರಮೇಶ್ ಗೌಡ್ರು, ಭೈರಪ್ಪ ಗೌಡ್ರು, ಚೇತನ್ ಎಸ್ ರಮೇಶ್. ಈ ಎಲ್ಲರೂ ಮಾತಾಡಿದರೆ ನಾನು ಸ್ವಲ್ಪ ಚಿಕ್ಕದಾಗಿ ಮಾತಾಡಿ ಈ ಭಗೀರಥನ ಭಾಳ ಉತ್ತಮವಾದ ಮಟ್ಟಿಗೆ ಪ್ರಚಾರ ನಾವು ಆದಷ್ಟು ತುಂಬ ಚೆನ್ನಾಗಿ ಏನೇನು ಬೇಕು ಇವತ್ತಿನ ಜನಕ್ಕೆ ಮೆಸೇಜ್ ಕೊಡೋಂಥ ಸಿನಿಮಾನ ಮಾಡಿದ್ದೀವಿ. ಎಲ್ಲ ಥರದ ಇಡೀ ತಂಡ ಮಾಡಿದೆ. ತಂಡದವ್ರಿಗೆ ನಾನು ಮೊದಲು ಚಿತ್ರ ಉದ್ಯಮದವ್ರಿಗೆ ಒಂದು ನಮಸ್ಕಾರ ತಿಳಿಸ್ತಾ ಅವ್ರಿಗೆಲ್ಲ ಒಳ್ಳೇದಾಗಲಿ, ಅವ್ರ ಆಶೀರ್ವಾದ ನಿಮ್ಮ ಆಶೀರ್ವಾದ ನಮಗಿರಲಿ. ಈ ಭಗೀರಥನ ಎಲ್ಲ ವೀಕ್ಷಿಸಿ ಆಶೀರ್ವಾದಿಸಿ ನಮಗೆ ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಆಶೀರ್ವಾದ ಮಾಡಿಕೊಡಿ.